ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಾರ್ ಸ್ಪೆಷಲ್. ನಾನು ಪರಿಣಿಕಾ. ಕುಟುಂಬಗಳು, ಅದರಲ್ಲೂ ಮಹಿಳೆಯರ ಮೇಲಿನ ಆರ್ಥಿಕ ಹೊರೆಯನ್ನ ತಗ್ಗಿಸೋ ನಿಟ್ಟಿನಲ್ಲಿ ಅಡುಗೆ ಅನಿಲ ಸಿಲಿಂಡರ್ ಬೆಲೆಯನ್ನ ₹100 ಇಳಿಕೆ ಮಾಡಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಂದು ಈ ಘೋಷಣೆಯನ್ನ ಮಾಡಿದ್ದಾರೆ. ಉಜ್ವಲ ಯೋಜನೆಯಡಿ ಬಡ ಮಹಿಳೆಯರಿಗೆ ಪ್ರತಿ LPG ಸಿಲಿಂಡರ್ಗೆ ಸರ್ಕಾರ ₹300 ಸಬ್ಸಿಡಿ ನೀಡ್ತಾ ಇದೆ. ಈ ಸಬ್ಸಿಡಿ ಯೋಜನೆಯನ್ನ ಏಪ್ರಿಲ್ 1ರಿಂದ ಆರಂಭಿಸಿ ಮುಂದಿನ 1 ವರ್ಷದವರೆಗೂ ಕೂಡ ವಿಸ್ತರಿಸೋಕೆ ಸಂಪುಟ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಎಕ್ಸ್ನಲ್ಲಿ ಈ ಬಗ್ಗೆ ಪೋಸ್ಟ್ ಹಾಕಿರೋ ಪ್ರಧಾನಿ ನರೇಂದ್ರ ಮೋದಿ, ಇದು ದೇಶದಾದ್ಯಂತ ಲಕ್ಷಾಂತರ ಕುಟುಂಬಗಳ ಮೇಲಿನ ಆರ್ಥಿಕ ಹೊರೆಯನ್ನ ಗಮನಾರ್ಹವಾಗಿ ಕಡಿಮೆ ಮಾಡಲಿದೆ, ವಿಶೇಷವಾಗಿ ಮಹಿಳೆಯರಿಗೆ ಪ್ರಯೋಜನವಾಗಲಿದೆ ಅಂತ ಹೇಳಿದ್ದಾರೆ. ಅಡುಗೆ ಅನಿಲವನ್ನ ಹೆಚ್ಚು ಕೈಗೆಟುಕುವಂತೆ ಮಾಡೋ ಮೂಲಕ ನಾವು ಕುಟುಂಬಗಳಿಗೆ ಆರ್ಥಿಕ ಬೆಂಬಲ ನೀಡುವ ಹಾಗೂ ಆರೋಗ್ಯಕರ ವಾತಾವರಣವನ್ನ ಖಚಿತಪಡಿಸಿಕೊಳ್ಳೋ ಗುರಿಯನ್ನ ಹೊಂದಿದ್ದೀವಿ. ಇದು ಮಹಿಳೆಯರ ಸಬಲೀಕರಣ ಮತ್ತು ಅವರ ಜೀವನವನ್ನ ಸುಲಭಗೊಳಿಸುವ ಹಾಗೆ ಇದು ನಮ್ಮ ಬದ್ಧತೆಗೂ ಕೂಡ ಅನುಗುಣವಾಗಿದೆ ಅಂತ ಪ್ರಧಾನಿ ಮೋದಿ ತಿಳಿಸಿದ್ದಾರೆ. ಉಜ್ವಲ ಯೋಜನೆಯ ಅಡಿ ಗ್ಯಾಸ್ ಸಿಲಿಂಡರ್ ಬೆಲೆ ಕಡಿಮೆ ಮಾಡಿರುವುದು ಮಹತ್ವದ ನಿರ್ಧಾರ ಅಂತಾನೆ ಹೇಳಬಹುದು. ಇದರಿಂದ ದೇಶದ ಕೋಟಿ ಜನರಿಗೆ ಲಾಭವಾಗಲಿದೆ. ವಾಸ್ತವವಾಗಿ ಗ್ಯಾಸ್, ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆಯಿಂದ ಜನ ಕಂಗಾಲಾಗಿದ್ರು. ಇಂತಹ ಸಮಯದಲ್ಲಿ ಅಡುಗೆ ಅನಿಲದ ಮೇಲೆ ಕೇಂದ್ರ ಸರ್ಕಾರ ₹100 ಕಡಿತ ಮಾಡಿರೋದು ತುಂಬಾ ಒಳ್ಳೆಯ ಸಂಗತಿ. ವಿಶೇಷವಾಗಿ ನಾರಿ ಶಕ್ತಿ ಫಲಾನುಭವಿಗಳಿಗೆ ಇದು ಹೆಚ್ಚು ಪ್ರಯೋಜನಕಾರಿಯಾಗಲಿದೆ. ಕಳೆದ ವರ್ಷ ಅಕ್ಟೋಬರ್ನಲ್ಲಿ ಕೇಂದ್ರ ಸರ್ಕಾರ ಗ್ಯಾಸ್ ಸಬ್ಸಿಡಿಯನ್ನ ಜಾರಿಗೊಳಿಸಿತ್ತು. ಇದರ ಅಡಿಯಲ್ಲಿ ಸಾಮಾನ್ಯ ಗ್ರಾಹಕರಿಗೆ ₹200 ಹಾಗೂ ಉಜ್ವಲ ಗ್ರಾಹಕರಿಗೆ ಹೆಚ್ಚುವರಿ ₹300 ಸೇರಿದಂತೆ ಒಟ್ಟು ₹500 ಸಬ್ಸಿಡಿ ಜಾರಿಗೊಳಿಸಿತ್ತು. ಉಜ್ವಲ ಫಲಾನುಭವಿಗಳಿಗೆ ನೀಡ್ತಾ ಇರೋ ಸಬ್ಸಿಡಿಯನ್ನ ಮುಂದಿನ 1 ವರ್ಷಗಳ ಕಾಲ ವಿಸ್ತರಣೆ ಮಾಡಲಾಗುತ್ತೆ. ಇನ್ನು ಬೆಂಗಳೂರಿನಲ್ಲಿ LPG ಸಿಲಿಂಡರ್ ದರ ಎಷ್ಟಿದೆ ಅಂತ ನೋಡೋದಾದ್ರೆ, ಸದ್ಯ ಬೆಂಗಳೂರಿನಲ್ಲಿ ಅಡುಗೆ ಅನಿಲ ಸಿಲಿಂಡರ್ಗೆ 905.50 ದರ ಇದೆ. ಇದು ಸಾಮಾನ್ಯ ಗ್ರಾಹಕರಿಗೆ ಅನ್ವಯವಾಗೋ ದರ ಆಗಿದೆ. ₹100 ಕಡಿತದ ಘೋಷಣೆ ಬಳಿಕ ಇದೀಗ ದರ ₹805.50 ಇಳಿಕೆ ಆಗಿದೆ. ಸದ್ಯ ಕೇಂದ್ರ ಸರ್ಕಾರ ಪ್ರತಿ ಸಿಲಿಂಡರ್ಗೆ ₹300 ಸಬ್ಸಿಡಿ ನೀಡ್ತಾ ಇದೆ. ಈಗ ಮತ್ತೆ ₹100 ಸಬ್ಸಿಡಿ ಘೋಷಣೆ ಮಾಡಿರೋದ್ರಿಂದ ಒಟ್ಟಾರೆ ಒಂದು ಸಿಲಿಂಡರ್ಗೆ ₹400 ಸಬ್ಸಿಡಿ ಸಿಗಲಿದೆ. ಸಬ್ಸಿಡಿಯನ್ನ ಹೊರತುಪಡಿಸಿ ಸಿಲಿಂಡರ್ ಬೆಲೆ ₹555 ಇದ್ದು ಮತ್ತೆ ಸಬ್ಸಿಡಿಯನ್ನ ತೆಗೆದುಹಾಕಿದ್ರೆ ಒಂದು ಸಿಲಿಂಡರ್ಗೆ ₹955 ನೀಡಬೇಕಾಗುತ್ತೆ ಅಂತ ಹೇಳ್ತಾ, ಮತ್ತಷ್ಟು ಇಂಥದ್ದೇ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ನ್ಯೂಸ್ ಫಾರ್ ಸ್ಪೆಷಲ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.